ತಿಂಗಳು ಮಾತ್ರ ತಗೊಂಡು ಅದು ನಾನು ಉಪವಾಸ ನವರಾತ್ರಿ ಎಲ್ಲ ಮಾಡ್ತೀನಿ. ನವರಾತ್ರಿಗೋಸ್ಕರ ನಾನು ಅದನ್ನು ಬಿಟ್ಮೇಲೆ ಮತ್ತೆ ಸ್ಟಾರ್ಟ್ ಆಗೋಯ್ತು. ಇವಾಗ ಮತ್ತೆ ತಗೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂರ್ ಆಗಿದೆ. ನಮಸ್ಕಾರ, ನನ್ನ ಹೆಸರು ಪಳನಿ ಅಂತ. ಆಕ್ಚುಲಿ ನಾನು ತಮಿಳ್ನಾಡು, ಕನ್ನಡದಲ್ಲಿ ಏನಾದ್ರು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ತಮಿಳಲ್ಲೇ ಹೇಳಿ ಸರ್, ಅರ್ಥ ಆಗುತ್ತೆ. ಓಕೆ, ನಾನು ಆಕ್ಚುಲಿ ಈ ಪ್ಲಾಟ್ಫಾರ್ಮ್ ಬರೋಕ್ಕೆ ಮುಖ್ಯ ಕಾರಣ, ನನ್ನ ತಂದೆ ಬಂದು 85 ವಯಸ್ಸಾಗಿದೆ. ಅವರು ಮಂಡಿ ನೋವಾಗಿ ಬೆಡ್ ರಿಡೆಂಟ್ ಆಗಿದ್ರು. ಸೊ ಅವ್ರನ್ನ ಕಾವೇರಿ ಹಾಸ್ಪಿಟಲಲ್ಲಿ ಮಾರುತಲಲ್ಲಿ ಅಡ್ಮಿಟ್ ಮಾಡಿ ಮಿನಿಮಮ್ 1 ತಿಂಗಳಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಅವ್ರು ಏನು ಹೇಳಿದ್ರು, ಡಾಕ್ಟ್ರು ಆಪರೇಷನ್ ಮಾಡಬೇಕು, ಆಪರೇಷನ್ ಮಾಡ್ತೀನಿ, ಬಟ್ ಗ್ಯಾರಂಟಿ ನಾನು ಏನು ಕೊಡೋಕ್ಕಾಗಲ್ಲ, ಏಜ್ ಫ್ಯಾಟ್ ಇರೋದು ನಾನು ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ರು. ಸೊ ನಾನು ಆವಾಗ ಈ ಥರ ಇರುವಾಗ ನಮ್ಮ ಅಪ್ಲೈನ್ ಸಣ್ಣಬುಜಿ ನಾನು ಭೇಟಿ ಆಗಿದೆ. ಅವ್ರು ನಾನು ಭೇಟಿ ಆದರೆ ಈ ಥರ ಪ್ರಾಬ್ಲಮ್ ಇರುವಾಗ, ಸೊ ಈ ಥರ ನಮ್ಮ ಹತ್ರ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ, ಅವ್ರು ಕೊಡಿ ಅಂತ ಹೇಳಿದ್ರು. ಹಾಸ್ಪಿಟಲ್ ಇರುವಾಗ ನಾನು ಏನು ಮಾಡಿದೆ, ಡಾಕ್ಟ್ರ್ ಗೊತ್ತಿಲ್ಲ ಅದ ಥರನೇ ನಾನು ಏನು ಮಾಡಿದೆ, ಲಾಕರಲ್ಲಿ ಇಟ್ಕೊಂಡು ಅರ್ಥೋಸಿಟ್ ಕಪ್ಪು ಅಂಡ್ ಬೂಮ್ ಕಪ್ಪು ಅಂಡ್ ನೋಣಿ ಇದು 3 ಕೊಟ್ಕೊಂಡು ವಿತಿನ್ 1 ವೀಕಲ್ಲಿ ಏನಾಯ್ತು ಅಂದ್ರೆ ಅವರು ಎದ್ದು ನಿಂತ್ಕೊಳ್ಳೋ ಥರ ಅವ್ರಿಗೆ ಒಂದು ಥರ ಅವ್ರಿಗೆ ಎನರ್ಜಿ ಬಂತು ಆಟೋಮೆಟಿಕ್ ಆಗಿ. ಸೊ ಅವಾಗಿಂದ ನಾನು ಹಾಸ್ಪಿಟಲೇ ಕೊಡುವಾಗನೇ ಏನು ಮಾಡಿದೆ, ಡಾಕ್ಟ್ರ್ ಏನು ಹೇಳಿದ್ರು, ನಾನು ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಇಲ್ಲ ಡಾಕ್ಟ್ರೆ ನನಗೆ ಮನೆಗೆ ಕಳಿಸ್ಬಿಡಿ, ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಕರ್ಕೊಂಡು ಬಂದು ಈಗ ನಮ್ಮ ಮನೆಯಲ್ಲೇ ಇದ್ದಾರೆ. ಈಗ ಆರಾಮಾಗಿ ಎದ್ದುಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ಡ್ಯಾಡಿ. ಬೇಕಾದ್ರೆ ನಾನು ಲೈವ್ ಕೂಡ ತೋರಿಸ್ಬೋದು, ಈಗ ವಿಡಿಯೋ ಕಾಲ್ ಮಾಡಿದ್ರು ಕೂಡ ಅವರೇ ಹೇಳ್ತಾರೆ ಅವರು. ಸೊ ಅಂಥ ಒಂದು ಮೆರಾಕಲ್ ಪ್ರಾಡಕ್ಟ್ ನಮ್ಮ ಮಾಡಿ ನಮಗೆ MD ಸಾಹೇಬ್ರು ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಾವು ದೇವ್ರ ಥರ